ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಅದಲ್ಲದೇನು ಯೂಟ್ಯೂಬ್ ಕ್ರಿಯೇಟರ್ ಇಂಡಿಯಾ ಏನಿದೆ ಅದು ಒಂದು 5 ಪೋಸ್ಟಲ್ಲಿ ಹೇಳಿದೆ, ಒಂದು 5 ಪ್ರೋ ಟಿಪ್ಸ್ ಕೊಟ್ಟಿದೆ. ಅದು ಶಾರ್ಟ್ಸಲ್ಲಿ ನಾವು ಯಾವ ಥರ ಯೂಸ್ ಮಾಡ್ಕೋಬೋದು ಆ ಟಿಪ್ಸ್ನೆಲ್ಲ ಅಂತ ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಶಾರ್ಟ್ನ ಅಷ್ಟೇ ತಪ್ಪು ರೀತಿಯಲ್ಲಿ ಅಪ್ಲೋಡ್ ಮಾಡ್ತಾರೆ, ಹಾಗಾಗಿ ಅವ್ರದ್ದು ಶಾರ್ಟ್ ಫೀಡಲ್ಲಿ ಹೋಗಲ್ಲ. ಆ್ಯಂಡ್ ಟೈಟಲ್ನೂ ಅಷ್ಟೇ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಇಷ್ಟ ಬಂದಂಗೆ ಬರೀತಾರೆ. ಸೊ ಹಂಗಾಗಿ ಅವ್ರದ್ದು ಕೂಡ ಕ್ಲಿಕ್ಕಬಲ್ ಟೈಟಲ್ ಆಗಲ್ಲ ಆ್ಯಂಡ್ ಕ್ಲಿಕ್ಕೇ ಮಾಡಲ್ಲ, ಸ್ವೈಪ್ ಅಪ್ ಮಾಡಿಬಿಟ್ಟು ಹೋಗಿಬಿಡ್ತಾರೆ ಆಡಿಯನ್ಸು. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರಾಸೆಸ್ ಹೇಳ್ಕೊಡ್ತೀನಿ, ಯಾವ ಥರ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಅದು ಯೂಟ್ಯೂಬ್ ಅದು ಏನು ಪ್ರೋ ಟಿಪ್ಸ್ ಕೊಟ್ಟಿದೆ 5 ಈ ಥರ, ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಅಪ್ಲೋಡ್ ಮಾಡಬೇಕಿದ್ರೆ ಏನೆಲ್ಲ ವಿಷಯಗಳನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು, ಏನೆಲ್ಲ ನೀವು ಮಾಡಬೇಕು, ಏನು ಎತ್ತ ಅಂತ. ಸೊ ಡೀಟೇಲ್ಸಾಗಿ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಾಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ಬಂದುಬಿಟ್ಟು ನಮ್ಗೆ ಏನು ಮಾಡಬೇಕು, ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡಬೇಕು. ನಾರ್ಮಲಿ ನೀವು ಯಾವ ಥರ ಅಪ್ಲೋಡ್ ಮಾಡ್ತೀರಾ ಅದೇ ಥರ ಅಪ್ಲೋಡ್ ಮಾಡಿ. ಓಕೆನಾ? ಯಾವುದರಲ್ಲಿ? ಯೂಟ್ಯೂಬಲ್ಲಿ. ಸೊ ಸಿಂಪಲಿ ನಾವೇನು ಮಾಡೋಣ, ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಆ್ಯಂಡ್ ಅದಾದಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್, ಶಾರ್ಟ್ ಸೆಲೆಕ್ಟ್ ಆಗಿದೆ. ಶಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವೇನು ಮಾಡೋಣ, ನಮ್ಮದು ವೀಡಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನೀವು ನಿಮ್ಮ ವೀಡಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸಿಂಪಲಿ ಡನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೋಡಿ, ನಾನು ವೀಡಿಯೋ ಏನಿದೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಡನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಫಸ್ಟು ನಿಮಗೆ ಏನು ಮಾಡಬೇಕಾಗಿರೋದು ಕೆಲಸ ಇಲ್ಲಿ. ಸೊ ಫಸ್ಟು ನಿಮಗೆ ಬಂದುಬಿಟ್ಟು ಮಾಡಬೇಕಾಗಿರೋ ಕೆಲಸ ಏನಂದರೆ, ಇಲ್ಲಿ ನಿಮಗೆ ಆ್ಯಡ್ ಸೌಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲಿ ಆ್ಯಡ್ ಸೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟ್ರೆಂಡಿಂಗ್ ಸಾಂಗ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ನಾನು ಟ್ರೆಂಡಿಂಗ್ ಸಾಂಗ್ ಯಾವ ಥರ ಫೈಂಡ್ ಮಾಡಬೇಕಂತ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ನೀವು ಏನು ಮಾಡ್ಬೋದು, ಗೂಗಲಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಗ್ಲೋಬಲ್ ಚಾರ್ಟಲ್ಲಿ ನೋಡ್ಬೋದು ಯಾವುದು ಟ್ರೆಂಡಿಂಗ್ ಸಾಂಗ್ ಓಡ್ತಾ ಇದೆ ಅಂತ. ಸೊ ಅಲ್ಲಿಂದ ನೋಡಿಬಿಟ್ಟು ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ಸೊ ಅಂದ್ಕೊಳ್ಳಿ ನಾನಿಲ್ಲಿ ಈ ಸೌಂಡ್ ಏನಿದೆ ಯೂಸ್ ಮಾಡ್ಕೊಳ್ತೀನಿ, ಯಾಕಂದರೆ ಇದರಲ್ಲಿ 2 crore ಶಾರ್ಟ್ಸ್ ಏನಿದೆ ಆ್ಯಡ್ ಆಗಿದೆ. ಸೊ ನಾನು ಈ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸಿಂಪಲ್ಲಿ ಆ್ಯರೋ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ನಮ್ಮದು ಸೌಂಡ್ ಬಂದುಬಿಟ್ಟು ಅಷ್ಟು ಕೇಳಿಸ್ತಿಲ್ಲ, ನಮ್ಮದು ವೀಡಿಯೋದು ಈ ಆಡಿಯೋ ಸೌಂಡ್ ಏನಿದೆ ಅದೇ ಬಂದುಬಿಟ್ಟು ಕೇಳಿಸ್ತಿದೆ. ಸೊ ಇದನ್ನು ಅಡ್ಜಸ್ಟ್ ಮಾಡೋಕ್ಕೆ ಸೊ ನಾವೇನು ಮಾಡಬೇಕು, ಸಿಂಪಲಿ ನಮಗೆ ಇಲ್ಲಿ ಒಂದು ಮೈಕ್ ಬಟನ್ ಕಾಣಿಸ್ತಿದೆಯಲ್ಲ, ಮೈಕಲ್ಲ ಇದು ಸೌಂಡದು. ಸಿಂಪಲಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಾದಮೇಲೆ ನಮ್ಮದು 100% ಇರಬೇಕು. ಯೋರ್ ಆಡಿಯೋ ಏನಿದೆ ಇದನ್ನು 100%ಅಲ್ಲೇ ಇಡಬೇಕು. ಆ್ಯಂಡ್ ನಮ್ಮದು ಸಾಂಗ್ದು ಸೌಂಡ್ ಏನಿದೆ, ಓಕೆನಾ, ಇದನ್ನು ನಾವೇನು ಮಾಡೋಣ, ಕಮ್ಮಿ ಮಾಡ್ಕೊಳ್ಳೋಣ. ಒಂದು 4% ಇಲ್ಲ 2% ಆ ಥರ ಇಟ್ಕೊಳ್ಳೋಣ. ಓಕೆನಾ? ಸೊ ಈಗ ನೋಡಿ, ನಮ್ಮ ಸೌಂಡು ಇದೆ, ನಮ್ಮದು ವಿಡಿಯೋದಲ್ಲಿ ಏನಿದೆ ಸೌಂಡ್ ಬರ್ತಾ ಇದೆ. ಆ್ಯಂಡ್ ಆಡಿಯೋ ಸೌಂಡ್ನು ಒಂದು ಸ್ವಲ್ಪ ಬರುತ್ತೆ. ಬಟ್ ನಮಗೆ ಏನು ಜಸ್ಟ್ ಈ ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡಬೇಕು. ಏನಕ್ಕೆ ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡಬೇಕು, ಏನಕ್ಕೆ ಅಂದರೆ ಟ್ರೆಂಡಿಂಗ್ ಸಾಂಗ್ ಒಂದು ಸ್ವಲ್ಪ ಪುಷಪ್ ಮಾಡುತ್ತೆ ನಮ್ಮ ವಿಡಿಯೋ ಸ್ವಲ್ಪ ಹೋಗೋಕ್ಕೆ, ಮುಂದಕ್ಕೆ ಹೋಗೋಕ್ಕೆ. ಓಕೆನಾ? ಸೊ ಆದಷ್ಟು ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡಿ. ಆ್ಯಂಡ್ ಇದು ನಾನು ಹೇಳ್ತಿಲ್ಲ, ಯೂಟ್ಯೂಬೇ ಹೇಳಿದೆ, ನಾನು ನಿಮಗೆ ತೋರಿಸ್ತೀನಿ. ಯೂಟ್ಯೂಬ್ ಪೋಸ್ಟ್ ಏನಿದೆಯಲ್ವ, ನಿಮಗೆ 5 ಬಂದುಬಿಟ್ಟು ಪ್ರೋ ಟಿಪ್ಸ್ ಕೊಟ್ಟಿದೆ ಯೂಟ್ಯೂಬು ಶಾರ್ಟನ್ನ ಅಪ್ಲೋಡ್ ಮಾಡೋದಕ್ಕೆ ತಗೊಂಡು. ಸೊ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಒಂದೊಂದಾಗೂ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಸೊ ಈಗ ಏನು ಮಾಡಬೇಕು, ನಮಗೆ ಸಿಂಪಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಎ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡಿಬಿಡಬೇಕು. ಅಂದರೆ ಜನಗಳಿಗೆ ನೋಡಿದ್ದು ಇಷ್ಟ ಆಗಿಬಿಡಬೇಕು ಅಂದ್ಕೊಳ್ಳಿ. ನಾನಿಲ್ಲಿ ಒಂದು ಏನಾದರೂ ಬರಿತೀನಿ, ಸುಂದರವಾದ ಸೊ ನೋಡಿ, ನಾನಿಲ್ಲಿ ಬರೆದಿದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ಈ ಥರ ಬರ್ಕೊಳ್ಳಿ ನೀವು. ಓಕೆನಾ? ಬರೆದಾದ್ಮೇಲೆ ನಿಮಗೆ ಯಾವ ಕಡೆ ಅಡ್ಜಸ್ಟ್ ಮಾಡಬೇಕು ಆ ಕಡೆ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಇದನ್ನು ನೀವು ಬೇಕಿದ್ರೆ ಚಿಕ್ಕದು ದೊಡ್ಡದು ಈ ಥರ ದೊಡ್ಡದು ಮಾಡ್ಕೋಬೋದು, ಈ ಥರ ಚಿಕ್ಕದು ಮಾಡ್ಕೋಬೋದು. ಓಕೆನಾ? ಸೊ ನಾನು ಇಷ್ಟು ಚಿಕ್ಕದು ಮಾಡಿಕೊಂಡು
ಇಲ್ಲಿ ಬೇಕಾದರೂ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಎಲ್ಲಿ ಬೇಕಿದ್ರೂ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ, ಅಡ್ಜಸ್ಟ್ ಮಾಡ್ಕೊಂಡ್ರೆ ಇದು ಇಷ್ಟ ಆಯಿತಾ. ಅದಾದಮೇಲೆ ಸಿಂಪಲಿ ನಮ್ಗೆ ಏನು ಮಾಡಬೇಕು, ನೆಕ್ಸ್ಟ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಇಲ್ಲಿ ಬಂದುಬಿಟ್ಟು ಡೀಟೇಲ್ಸ್ ಕೇಳ್ತಾ ಇದೆ, ಕ್ಯಾಪ್ಷನ್ ಕೇಳ್ತಾ ಇದೆ, ಶಾರ್ಟ್ದು ಟೈಟಲ್ ಕೇಳ್ತಾ ಇದೆ. ಸೊ ಇಲ್ಲಿ ತುಂಬ ಜನಕ್ಕೆ ಬಂದುಬಿಟ್ಟು ಶಾರ್ಟ್ಗೆ ಅಂದರೆ ಥಿಂಕ್ ಮಾಡೋಕ್ಕೆ ಬರಲ್ಲ, ಏನು ಬೇಕಾದ್ರು ಬರೆದಿಟ್ಟಿರ್ತಾರೆ, ಅವ್ರ ಮನಸ್ಸಿಗೆ ಬಂದಂಗೆ ಬರೆದಿಟ್ಟಿರ್ತಾರೆ. ಬಟ್ ಇಲ್ಲಿ ನಿಮಗೆ ಥಿಂಕ್ ಮಾಡೋಕ್ಕಾಗ್ತಿಲ್ಲ, ನಿಮಗೆ ಬರೆಯೋಕ್ಕೆ ಬರ್ತಿಲ್ಲ ಅಂದರೆ ಸಿಂಪಲಿ ನಾವೇನು ಮಾಡೋಣ, ಬ್ಯಾಕ್ ಬಂದುಬಿಟ್ಟು ChatGPT ಅಪ್ಲಿಕೇಶನ್ ಏನಿದೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ChatGPTಗೆ ಏನು ಹೇಳಬೇಕು, ಜಸ್ಟ್ ನಮ್ಮ ಶಾರ್ಟ್ ಬಗ್ಗೆ ಹೇಳಬೇಕು. ನಾನು ಒಂದು ಸುಂದರವಾದ ಊರಿನ ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ನನಗೆ ಒಂದು ಕ್ಲಿಕಬಲ್ ಟೈಟಲ್ ಬರೆದು ಕೊಡಿ ಅಂತ. ಸೊ ನಾನಿಲ್ಲಿ ಹೇಳ್ಕೊತೀನಿ. ಸೊ ನೋಡಿ ಗೈಸ್, ನಾನಿಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ, ನಾನು ಒಂದು ಶಾರ್ಟ್ ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ ಸುಂದರವಾದ ಊರಿನ ಬಗ್ಗೆ, ನನಗೆ ಒಂದು ಕ್ಲಿಕಬಲ್ ಟೈಟಲ್ ಬರೆದು ಕೊಡಿ ಅಂತ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಟೈಟಲ್ ಬಂದುಬಿಟ್ಟು ಬರೆದು ಕೊಟ್ಟಿದೆ. ಈ ಹಳ್ಳಿ ನೋಡಿದರೆ ಮನಸ್ಸಿಗೆ ಖುಷಿಯಾಗುತ್ತದೆ, ಬ್ಯೂಟಿಫುಲ್ ವಿಲೇಜ್ ಶಾರ್ಟ್ಸ್ ಅಂತ ಇದೆ. ಇಷ್ಟು ಸುಂದರವಾದ ಊರು ನೀವು ನೋಡಿದ್ದೀರಾ ಅಂತ ಇದೆ. ಅದಾದಮೇಲೆ ಇನ್ನೂ ಇದೆ ನಗರದ, ನಾನೇನು ಮಾಡ್ತೀನಿ, ಇದು ಎರಡನೇದು ಏನಿದೆ, ಎರಡನೇದು ಟೈಟಲ್ಲು, ನಾಲ್ಕನೇದು ಟೈಟಲ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ತೀನಿ. ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಹ್ಯಾಡ್ ಡೀಟೇಲ್ಸ್ ಅಂತ ಟೈಟಲ್ ಇದೆಯಲ್ವ, ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ಅಂತ ಅಲ್ಲೇ ChatGPTನೇ ಕೊಟ್ಟಿದೆ. ಇದು ಇಂಪಾರ್ಟೆಂಟ್ ಶಾರ್ಟ್ದು ಹ್ಯಾಶ್ಟ್ಯಾಗ್, ಇದು ನಾವು ಹಾಕಲೇಬೇಕು, ಇದು ತುಂಬ ಇಂಪಾರ್ಟೆಂಟು. ಅಲ್ಲೂ ChatGPTಯಲ್ಲೂ ನಮಗೆ ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ಅಂತ ಹಾಕಿದೆ, ಯಾಕಂದರೆ ನಮಗೆ ಟೈಟಲಲ್ಲಿ ಒಂದೆರಡು ಹ್ಯಾಶ್ಟ್ಯಾಗ್ ಹಾಕೋದು ಶಾರ್ಟ್ಸಲ್ಲಿ ತುಂಬ ಇಂಪಾರ್ಟೆಂಟು. ಸೊ ನಾವಿಲ್ಲಿ ಏನು ಮಾಡೋಣ, ಇನ್ನೊಂದು ಶಾರ್ಟ್ನ ಆ್ಯಡ್ ಮಾಡೋಣ, ಶಾರ್ಟ್ ವೈರಲ್ ಇದೊಂದು. ಅದಾದಮೇಲೆ ಇನ್ನೊಂದು ಹ್ಯಾಶ್ಟ್ಯಾಗು ಶಾರ್ಟ್ ಫೀಡ್. ಓಕೆನಾ, ಶಾರ್ಟ್ ಫೀಡ್. ಸೊ ಇದು ಮೂರೂ ಹ್ಯಾಶ್ಟ್ಯಾಗ್ ನಿಮ್ಮ ಟೈಟಲಲ್ಲಿ ಇರಬೇಕು. ಒಂದು ಶಾರ್ಟ್ಸು, ಇನ್ನೊಂದು ಶಾರ್ಟ್ಸ್ ವೈರಲ್ಲು, ಇನ್ನೊಂದು ಹ್ಯಾಶ್ಟ್ಯಾಗ್ ಶಾರ್ಟ್ ಫೀಡು. ಈ ಮೂರು ಹ್ಯಾಶ್ಟ್ಯಾಗ್ ಏನಿದೆ ನಿಮ್ಮ ಟೈಟಲಲ್ಲಿ, ಏನು ಶಾರ್ಟ್ ಟೈಟಲ್ ಇದೆ ಅದರಲ್ಲಿ ಇರಬೇಕು. ಓಕೆನಾ. ಸೊ ಇದಿಷ್ಟ ಆಯಿತಾ ನಮ್ಮದು ಕೆಲಸ, ಟೈಟಲ್ದು ಕೆಲಸ ಮುಗೀತಾ. ಸೊ ನಿಮಗೆ ಗೊತ್ತಾಯ್ತಲ್ವ ಯಾವ ಥರ ಟೈಟಲ್ ಇಡಬೇಕು ಏನು ಎತ್ತ ಅಂತ. ಅದಾದಮೇಲೆ ನಾವೇನು ಮಾಡೋಣ, ಇಲ್ಲಿ ಅನ್ಲಿಸ್ಟೆಡ್ ಏನಿದೆ, ವಿಸಿಬಿಲಿಟಿ ಏನಿದೆ ಅನ್ಲಿಸ್ಟೆಡಲ್ಲೇ ಇಡಬೇಕು. ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ನಿಮಗೆ ಪಬ್ಲಿಕ್ಕು, ಮೆಂಬರ್ಸ್ ಓನ್ಲಿ, ಅನ್ಲಿಸ್ಟೆಡ್, ಪ್ರೈವೇಟ್ ಇದೆ. ಸೊ ಅನ್ಲಿಸ್ಟೆಡಲ್ಲೇ ಇಡಿ ಅಪ್ಲೋಡ್ ಆಗೋವರೆಗೂ. ಅಪ್ಲೋಡ್ ಆದಮೇಲೆ ನೀವು ಪಬ್ಲಿಕ್ ಮಾಡಬೇಕು. ಓಕೆನಾ. ಸೊ ಸಿಂಪಲಿ ಅನ್ಲಿಸ್ಟೆಡಲ್ಲೇ ಇಡೋದು ಬಿಡೋಣ. ಅದಾದಮೇಲೆ ಇಲ್ಲಿ ಆಡಿಯನ್ಸ್ ಆಪ್ಷನ್ ಇದೆಯಲ್ವ, ಈ ಆಡಿಯನ್ಸ್ ಆಪ್ಷನ್ನು ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಲೇ ಸೆಲೆಕ್ಟ್ ಮಾಡಬೇಕು. ಎಸ್ ಅಂತ ಕೊಡಬೇಡಿ, ಇದನ್ನು ಏನು ಮುಟ್ಟಕ್ಕೆ ಹೋಗಬೇಡಿ, ಜಸ್ಟ್ ನೋ ಅಂತ ಕೊಡಿ ಸಾಕು. ಓಕೆನಾ. ಅದಾಯಿತಾ. ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ನೀವು ಬೇಕಿದ್ರೆ ಟೈಟಲ್ನ ಕಾಪಿ ಮಾಡಿ ಹಾಕ್ಕೋಬೋದು. ಅದಾದಮೇಲೆ ನೀವೇನು ಮಾಡ್ಬೋದು, ಇನ್ನೂ ಏನಿದೆ ಹ್ಯಾಶ್ಟ್ಯಾಗು ಟ್ಯಾಗ್ಸು ಬೇಕಿದ್ದರೆ ಹಾಕ್ಕೋಬೋದು. ಆಪ್ಷನಲ್ಲು ಶಾರ್ಟ್ಸಲ್ಲಿ ಅಷ್ಟೇನು ನಿಮಗೆ ಟ್ಯಾಗ್ಸು ಟೈಟಲ್ಲು ಇವೆಲ್ಲ ಹಾಕಬೇಕಂತ ಅವಶ್ಯಕತೆ ಇಲ್ಲ. ಲೈಕ್ ನಾವು ಲಾಂಗ್ ವೀಡಿಯೋದಲ್ಲಿ ಹಾಕ್ತೀವಲ್ವ ಆ ಥರ. ಅದಾದಮೇಲೆ ಇಲ್ಲಿ ಲೊಕೇಶನ್ ಏನು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ನಮಗೆ ಎಲ್ಲ ಕಡೆಯೂ ತೋರಿಸ್ಬೇಕು. ಒಂದೇ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮಗೆ ಕಮ್ಮಿ ವ್ಯೂಸ್ ಬರಬಹುದು. ಓಕೆನಾ. ಸೊ ಇದು ಬಂದುಬಿಟ್ಟು ಸೆಲೆಕ್ಟ್ ಮಾಡಬೇಡಿ, ಏನೂ ಬಿಟ್ಬಿಡಿ. ಅದಾದಮೇಲೆ ನೀವು ರಿಲೇಟೆಡ್ ವೀಡಿಯೋದಲ್ಲಿ ಬಂದುಬಿಟ್ಟು ಲಾಂಗ್ ವೀಡಿಯೋನ ಹಾಕ್ಬೋದು. ನಿಮ್ಮ ಲಾಂಗ್ ವೀಡಿಯೋ ಓಪನ್ ಆಗುತ್ತೆ ನೋಡಿ, ಈ ಥರ ನಿಮ್ಮದು ರಿಲೇಟೆಡ್ ವೀಡಿಯೋ ಸೆಲೆಕ್ಟ್ ಮಾಡ್ಬೋದು. ಪ್ಲೇ ಲಿಸ್ಟ್ ಆ್ಯಡ್ ಮಾಡೋದಾದರೆ ಮಾಡ್ಬೋದು. ಅದಾದಮೇಲೆ ಸೊ ಅಲ್ಟರ್ನೇಟ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಇವಾಗೇನು ಹಾಕಕ್ಕೆ ಹೋಗ್ಬಿಡಿ, ಇದು ಬಂದುಬಿಟ್ಟು ಅಪ್ಲೋಡ್ ಆದಮೇಲೆ ನಾವು ಮಾಡಬೇಕಾಗಿರೋ ಕೆಲಸ ಹೇಳ್ತೀನಿ. ಸೊ ಸಿಂಪಲ್ ಇದು ಅಪ್ಲೋಡ್ ಶಾರ್ಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಶಾರ್ಟ್ ಏನಿದೆ ಅಪ್ಲೋಡ್ ಆಗ್ತಿದೆ, ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ಇದು ಅಪ್ಲೋಡ್ ಆಗೋವರೆಗೂ ನಾನು ನಿಮಗೆ ಯೂಟ್ಯೂಬ್ ಬಂದುಬಿಟ್ಟು ಏನು 5 ಪ್ರೋ ಟಿಪ್ಸ್ ಕೊಟ್ಟಿದೆ ಅಂತ ಹೇಳಿದ್ನಲ್ಲ, ಸೊ ಅದು ನಾನೆಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ. ಬಂದುಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ತೀನಿ. ಸೊ ಸಿಂಪಲಿ ಮೊದಲನೇದು ನೋಡಿ, ನಾವು ಸ್ಕ್ರೀನ್ಶಾಟಲ್ಲಿ ಹೊಡ್ಕೊಂಡಿದ್ದೀನಿ. ಸೊ ಮೊದಲನೇದು ಯೂಟ್ಯೂಬ್ ಏನು ಹೇಳುತ್ತೆ ಅಂದರೆ, ನಮ್ಮದು ಏನು ಪಾರ್ಟ್ ಇದೆ ಇಲ್ಲಿ ಬರೆದಿದೆ ಹಿಂದಿಯಲ್ಲಿ, ಇದನ್ನು ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ. ಸೊ ಮೊದಲು ಬಂದುಬಿಟ್ಟು ಯೂಟ್ಯೂಬ್ ಏನು ಹೇಳುತ್ತೆ ಅಂದರೆ, ನಮ್ಮದು ವೇಸ್ಟ್ ಪಾರ್ಟ್ ಏನಿದೆ ಶಾರ್ಟ್ಸಲ್ಲಿ ಇಡಬಾರ್ದು. ಲೈಕ್ ತುಂಬ ಜನ ಬಂದುಬಿಟ್ಟು ಮಾತಾಡಬೇಕಿದ್ರೆ ಗ್ಯಾಪ್ ಕೊಟ್ಟು ಮಾತಾಡ್ತಿರಲ್ವ, ಇಲ್ಲ ಅಂದರೆ ನೀವು ನಾನ್ ಸ್ಟಾಪಾಗಿ ಮಾತಾಡಬೇಕಿದ್ರೆ ಮಧ್ಯದಲ್ಲಿ
ಅಂತ ಗ್ಯಾಪ್ ತಗೋತೀರಲ್ವ, ಅದನ್ನು ಬಂದುಬಿಟ್ಟು ನೀವು ತಗೋಬಾರ್ದು. ಆ ಗ್ಯಾಪ್ಸ್ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡಿಬಿಡಿ ಅಂತ ಏನಿದೆ ಎಡಿಟ್ ಮಾಡ್ತೀರಲ್ವ, ಆಗ ಆ ಪಾರ್ಟ್ನ ವೇಸ್ಟ್ ಪಾರ್ಟ್ ಎಲ್ಲ ಏನಿರುತ್ತೆ ಅದನ್ನು ಕಟ್ ಮಾಡಿಬಿಡಿ. ಶಾರ್ಟ್ಸಲ್ಲಿ ಯಾವುದೇ ಗ್ಯಾಪ್ಸ್ ಬಂದುಬಿಟ್ಟು ಇರಬಾರ್ದಂತ ಯೂಟ್ಯೂಬ್ ಮೊದಲನೇದಾಗಿ ಟಿಪ್ಸ್ನ ನಿಮಗೆ ಕೊಟ್ಟಿದೆ. ಸೊ ಎರಡನೇ ಟಿಪ್ಸ್ ಬಗ್ಗೆ ನಾವು ಮಾತಾಡೋದಾದರೆ, ನಾನು ನಿಮಗೆ ಫಸ್ಟೇ ಹೇಳಿದ್ನಲ್ವ ಟ್ರೆಂಡಿಂಗ್ ಸಾಂಗ್ ಯೂಸ್ ಮಾಡಿ ಅಂತ. ಸೊ ಟ್ರೆಂಡಿಂಗ್ ಸಾಂಗ್ ಯೂಸ್ ಮಾಡಿ ಅದು 1% ಆದರೂ ನೀವು ಸೌಂಡ್ ಇಡಿ, ಇಲ್ಲ 0% ಆದರೂ ಇಡಿ. ಬಟ್ ನಿಮ್ಗೇನು ಮಾಡಬೇಕು, ಟ್ರೆಂಡಿಂಗ್ ಸಾಂಗ್ನ 100% ಆಗಿ ಯೂಸ್ ಮಾಡಬೇಕಂತ ಯೂಟ್ಯೂಬ್ ಬಂದುಬಿಟ್ಟು ಹೇಳಿದೆ. ಓಕೆನಾ, ಆದಷ್ಟು ಬಂದುಬಿಟ್ಟು ಎರಡನೇದು ಏನಿದೆ ಅದು ಫಾಲೋ ಅಪ್ ಮಾಡಿ. ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡಿ, ಯೂಟ್ಯೂಬೇ ಬಂದುಬಿಟ್ಟು ನಿಮಗೆ ಹೇಳಿದ್ದೆ ಟ್ರೆಂಡಿಂಗ್ ಸಾಂಗ್ ಯೂಸ್ ಮಾಡಿ ಅಂತ. ಸೊ ಮೂರನೇದನ್ನು ನಾವು ಮಾತಾಡೋದಾದರೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಲೈಕು, ಡಿಸ್ಲೈಕು, ಕಮೆಂಟು, ಶೇರು, ರಿಮಿಕ್ಸು ಆಪ್ಷನ್ ತೋರಿಸ್ತಾ ಇದೆಯಲ್ವ ಇಲ್ಲಿ ಸೈಡಲ್ಲಿ. ಸೊ ಇದನ್ನು ಬಂದುಬಿಟ್ಟು ನೀವು ಟೆಕ್ಸ್ಟ್ ಏನಾದರೂ ಹಾಕಿ ಹೈಡ್ ಮಾಡಿಬಿಡಿ ಅಂತ ಯೂಟ್ಯೂಬ್ ಬಂದುಬಿಟ್ಟು ಹೇಳ್ತಿದೆ. ಈ ಪ್ಲೇಸ್ ಏನಿದೆ ಇದನ್ನು ನೀವು ಖಾಲಿ ಬಿಡಬೇಕು, ಇದು ಓಕೆನಾ. ಓಕೆ, ಇಲ್ಲಿ ಮೇಲೆ ನೀವು ಈ ಕಡೆ ಸೈಡು ಇಲ್ಲಿ ಸ್ವಲ್ಪ ಇಲ್ಲೇನಾದರೂ ಬರ್ಕೋಬೋದು. ಬಟ್ ಈ ಪ್ಲೇಸಲ್ಲಿ ಬಂದುಬಿಟ್ಟು ನಿಮಗೆ ಬರೆಯೋ ಹಾಗಿಲ್ಲ. ಈ ಪ್ಲೇಸಲ್ಲಿ ಇದನ್ನು ಬಂದುಬಿಟ್ಟು ನೀವು ಖಾಲಿ ಬಿಡಬೇಕಂತ ಯೂಟ್ಯೂಬ್ ಬಂದುಬಿಟ್ಟು ಹೇಳಿದೆ. ಇದರಲ್ಲಿ ಯಾವುದೇ ಟೆಕ್ಸ್ಟ್ ಬಂದುಬಿಟ್ಟು ಆ್ಯಡ್ ಮಾಡಬೇಡಿ ಅಂತ. ಅದಾದಮೇಲೆ 4ನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ, ಇದು ಬಂದುಬಿಟ್ಟು ಏನಂದರೆ, ನೀವು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಏನಾದರೂ ಒಂದು ಹುಕ್ ಕ್ರಿಯೇಟ್ ಮಾಡಿಬಿಟ್ಟು ಆಡಿಯನ್ಸು ಮತ್ತೆ ನಿಮ್ಮ ವಿಡಿಯೋ ರಿಪೀಟ್ ಮಾಡಿ ನೋಡೋ ಥರ ಏನಾದರೂ ಮಾಡಿ ನಿಮ್ಮ ವಿಡಿಯೋದಲ್ಲಿ ಅಂತ ಹೇಳ್ತಾ ಇದೆ. ಸೊ ಆದಷ್ಟು ನೋಡಿ, ಟ್ರೈ ಮಾಡಿ, ಒಂದು ಸ್ವಲ್ಪ ಕಷ್ಟಪಡಿ, ನಿಮಗೆ ಬಂದುಬಿಡುತ್ತೆ ಅದು. ಓಕೆನಾ, ಯಾವ ಥರ ನಾವು ಆಡಿಯನ್ಸ್ನ ಯಾವ ಥರ ನಾವು ಆಡಿಯನ್ಸ್ನ ಬಂದುಬಿಟ್ಟು ಹ್ಯಾಂಡಲ್ ಮಾಡ್ಬೋದು, ಯಾವ ಥರ ನಾವು ಮತ್ತೆ ಅವ್ರ ವೀಡಿಯೋ ನೋಡೋ ಥರ ಯಾವ ಥರ ಮಾಡೋದಂತ ಒಂದು ಸಲ ನೀವು ಕಲ್ತ್ಕೊಂಡ್ರೆ ಆಮೇಲೆ ನೀವು ಈಸಿಲಿ ಮಾಡ್ಕೋಬೋದು. ಓಕೆನಾ, ಆಮೇಲೆ ಆಡಿಯನ್ಸು ಅಷ್ಟೇ ನಿಮ್ಮ ವೀಡಿಯೋ ಅವಾಗ ನೋಡ್ತಾ ಇರ್ತಾರೆ. ಓಕೆನಾ ಗೈಸ್, ಇದಾಯಿತು 4ನೇ ಪ್ರೋ ಟಿಪ್ಸು ಯೂಟ್ಯೂಬ್ ಕೊಟ್ಟಿರೋದು. ಸೊ 5ನೇ ಪ್ರೋ ಟಿಪ್ಸ್ ಬಗ್ಗೆ ನಾವು ಮಾತಾಡೋದಾದರೆ, ನೀವು ನೋಡ್ಬೋದು ಇಲ್ಲಿ ಕಮೆಂಟದು ಕೊಟ್ಟಿದ್ದಾರೆ. ಸೊ ಆದಷ್ಟು ಕಮೆಂಟಲ್ಲಿ ಆಡಿಯನ್ಸ್ನ ಎಂಗೇಜ್ಡ್ ಇಡಿ. ಎಂಗೇಜ್ಡ್ ಅಂದರೆ ಈಗ ಅಂದ್ಕೊಳ್ಳಿ, ನೀವು ಏನಾದರೂ ವಿಡಿಯೋ ಮಾಡಿದ್ದೀರಾ ಅಂದರೆ ನೀವು ಹೇಳ್ಬೋದು ಅಲ್ಲಿ ವಿಡಿಯೋದಲ್ಲಿ, ನನಗೆ ಕಮೆಂಟಲ್ಲಿ ಹೇಳಿ ನೀವು ಯಾವ ಊರಿಂದ ಇದ್ದೀರಾ, ಇಲ್ಲ ನೀವು ಹೇಳ್ಬೋದು ಲೈಕ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ, ಸೊ ನೀವು ಯಾರೆಲ್ಲ ನಿಮ್ಮ ಅಪ್ಪ ಅಮ್ಮಗೆ ಇಷ್ಟಪಡ್ತೀರಾ ವಿಡಿಯೋನ ಲೈಕ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ಇಲ್ಲ ರೆಡ್ ಹಾರ್ಟ್ ಕಳಿಸಿ, ಬ್ಲೂ ಹಾರ್ಟ್ ಕಳಿಸಿ ಅಂತ ಏನಾದರೂ ಒಂದು ಹೇಳಿಬಿಟ್ಟು ನೀವು ಎಂಗೇಜ್ಡ್ ಇಡ್ಬೋದು. ಓಕೆನಾ, ಆಡಿಯನ್ಸ್ಗೆ ಇದು ಒಂದು ಟಿಪ್ಪು, ಪ್ರೋ ಟಿಪ್ಪು. ಸೊ ಆದಷ್ಟು ಕಮೆಂಟ್ಸಲ್ಲಿ ಎಂಗೇಜ್ಡ್ ಮಾಡಿ. ಸೊ ಆದಷ್ಟು ಎಂಗೇಜ್ ಆದಾಗ ಕಮೆಂಟಲ್ಲಿ, ಸೊ ಆಗ ನಿಮಗೆ ಇನ್ನೂ ಜಾಸ್ತಿ ರೀಚ್ ಹೋಗುತ್ತೆ ಏನು ವಿಡಿಯೋ. ಅದಕ್ಕೆ ಬಂದುಬಿಟ್ಟು ಯೂಟ್ಯೂಬ್ ಈ ಟಿಪ್ಸ್ ಕೊಟ್ಟಿರೋದು, ಪ್ರೋ ಟಿಪ್ಸು. ಸೊ ಇದು 5 ಟಿಪ್ಸ್ನ ಬಂದುಬಿಟ್ಟು ನೀವು ಫಾಲೋ ಅಪ್ ಮಾಡಬೇಕು. ಸೊ ಫಾಲೋ ಅಪ್ ಮಾಡಿದರೆ ಏನಾಗುತ್ತೆ, ನಿಮ್ಮದು ಬೇಗ ಚಾನ್ಸಸ್ ಇರುತ್ತೆ ನಿಮ್ಮದು ಜಾಸ್ತಿ ರೀಚ್ ಹೋಗೋಕ್ಕೆ ಆ್ಯಂಡ್ ಜಾಸ್ತಿ ವ್ಯೂಸ್ ಬರೋದಕ್ಕೆ. ಓಕೆನಾ, ಇದಾಯಿತು ನಮ್ಮದು 5 ಪ್ರೋ ಟಿಪ್ಸ್ ಕೊಟ್ಟಿರೋದು ಯೂಟ್ಯೂಬು ನಮಗೆ. ಅದು ಬಂದುಬಿಟ್ಟು ಯಾವುದ್ರಲ್ಲಿ ಕೊಟ್ಟಿದೆ, ನಮಗೆ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ಯೂಟ್ಯೂಬ್ ಇಂಡಿಯಾ ಇದೆಯಲ್ವ, ಸೊ ಅಲ್ಲೇ ಬಂದುಬಿಟ್ಟು ಬರೆದು ಕೊಟ್ಟಿದೆ, ನೀವು ಹೋಗ್ಬಿಟ್ಟು ಚೆಕ್ಔಟ್ನ ಮಾಡ್ಬೋದು. ಅದಾದಮೇಲೆ ಈಗ ನಾವು YT ಸ್ಟುಡಿಯೋ ಓಪನ್ ಮಾಡ್ಕೊಳ್ಳೋಣ ಗೈಸ್. YT ಸ್ಟುಡಿಯೋ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಾನು ಏನು ಪೋಸ್ಟ್ ಮಾಡಿದ್ನಲ್ವ ಶಾರ್ಟ್ಸು, ಸೊ ಇದನ್ನು ನೋಡಿ ಅನ್ಲಿಸ್ಟೆಡಲ್ಲಿದೆ ಆ್ಯಂಡ್ ಇದು ವಿಸಿಬಿಲಿಟಿ ಅನ್ಲಿಸ್ಟೆಡ್ ಇದೆ ಆ್ಯಂಡ್ ಇದೆಲ್ಲ ರಿಸ್ಟ್ರಿಕ್ಷನ್ ಏನಿದೆ ಅದು ನನ್ನಿದೆ. ಕ್ವಾಲಿಟಿನೂ ಅಪ್ಲೋಡ್ ಆಗಿದೆ, ಎಲ್ಲ ವೀಡಿಯೋ ಎಲ್ಲ ಅಪ್ಲೋಡ್ ಆಗಿದೆ. ಸೊ ಈಗ ನಮ್ಗೆ ಏನು ಮಾಡಬೇಕು, ಸಿಂಪಲಿ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಶೋ ಮೋರ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಲಾಸ್ಟ್ನೇ ಆಪ್ಷನ್ ಕಾಣಿಸ್ತಿದೆಯಾ, ಅಲ್ಟರ್ಡ್ ಕಂಟೆಂಟ್ ಕ್ಯಾಟಗರಿ ಟ್ಯಾಗ್ಸ್ ಆ್ಯಂಡ್ ಅಂತ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಲ್ಟರ್ಡ್ ಕಾಂಟೆಂಟಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ನಿಮ್ಮದು ವೀಡಿಯೋ AI ಇಲ್ಲ ನಾರ್ಮಲ್ ವೀಡಿಯೋನ. ಅಫ್ಕೋರ್ಸ್ AI ವಿಡಿಯೋ ಇದ್ದರೆ ಎಸ್ ಅಂತ ಕೊಡಿ, ನಾರ್ಮಲ್ ವೀಡಿಯೋ ಇದ್ದರೆ ನೋ ಅಂತ ಕೊಡಿ. ಸೊ ನಾನಿಲ್ಲಿ ಎಸ್ ಅಂತ ಕೊಡ್ತೀನಿ, ಯಾಕಂದರೆ ನಂದು AI ವಿಡಿಯೋ. ಓಕೆನಾ, ಸೊ ಅದಾದಮೇಲೆ ಇಲ್ಲಿ ಕ್ಯಾಟಗಿರಿಯಲ್ಲಿ ತುಂಬ ಇಂಪಾರ್ಟೆಂಟು ನಮಗೆ ಕ್ಯಾಟಗಿರಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ನಾವು ಚಾನೆಲ್ದು ಕ್ಯಾಟಗಿರಿ ಬಂದುಬಿಟ್ಟು ನಾವು ಸ್ಟಾರ್ಟಿಂಗಲ್ಲೇ ಹಾಕಿರ್ತೀವಿ, ಬಟ್ ಅದು ಚಾನೆಲ್ದು ಕ್ಯಾಟಗಿರಿ, ನಾವು ವೀಡಿಯೋದು ಕ್ಯಾಟಗಿರಿ ಹಾಕಿರಲ್ಲ. ಸೊ ವೀಡಿಯೋದು ಕ್ಯಾಟಗಿರಿ ಹಾಕೋದಕ್ಕೆ ಸಿಂಪಲಿ ಇಲ್ಲಿ ನೀವು ಕ್ಯಾಟಗಿರಿ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಂದು ಯಾವ ಥರ ಕ್ಯಾಟಗಿರಿ, ನಂದು ಬಂದುಬಿಟ್ಟು ಎಂಟರ್ಟೈನ್ಮೆಂಟ್ ಟೈಪು ಕ್ಯಾಟಗಿರಿ. ಸೊ ನಾನು ಎಂಟರ್ಟೈನ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಹಾಕ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಶಾರ್ಟ್ಸಲ್ಲಿ ನಿಮಗೆ ಟ್ಯಾಗ್
ಟ್ಯಾಗ್ ಹಾಕಬೇಕಂತ ಏನು ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಶಾರ್ಟ್ಸು. ಲಾಂಗ್ ವಿಡಿಯೋ ಆದರೆ ನೀವು ಟ್ಯಾಗ್ಸ್ಗಳು ಬಂದುಬಿಟ್ಟು ಆ್ಯಡ್ ಮಾಡಬೇಕು ನಿಮ್ಮ ವಿಡಿಯೋ ಸರ್ಚಬಲ್ಲಲ್ಲಿ ಹೋಗ್ಬೇಕಂದ್ರೆ, ಓಕೆನಾ. ಸೊ ಇದಿಷ್ಟ ಆದಮೇಲೆ ಸಿಂಪಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಗೈಸ್ ನಿಮ್ಗೆ ಏನು ಮಾಡಬೇಕು, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಒಂದು ನಿಮಿಷ ಇಲ್ಲಿ ಬ್ಯಾಕ್ ಬರೋಣ. ಸೊ ಕ್ಯಾನ್ಸಲ್ ಮಾಡ್ತೀನಿ. ಬ್ಯಾಕ್ ಬಂದಾದಮೇಲೆ ನಿಮಗೆ ಇಲ್ಲಿ ಅನ್ಲಿಸ್ಟೆಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇಲ್ಲಿ ಬಂದುಬಿಟ್ಟು ಈಗ ನಿಮ್ಗೆ ಏನು ಮಾಡಬೇಕು, ಪಬ್ಲಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಬಂದಾದಮೇಲೆ ಸಿಂಪಲಿ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋ ಏನಾಗುತ್ತೆ, ಸೇವ್ ಆಗಿಬಿಡುತ್ತೆ, ಪಬ್ಲಿಕ್ ಆಗಿಬಿಡುತ್ತೆ, ನಿಮಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.